ವಿಜ್ಞಾನ ಯುಗವೇ ಅಥವಾ ಅಜ್ಞಾನ ಯುಗವೇ? ಆಗ ಕೊಳ, ಬಾವಿಯ ನೀರನ್ನು ಸೇದಿ ನೇರವಾಗಿ ಕುಡಿದು 100 ವರ್ಷ ಬದುಕುತ್ತಿದ್ದರು. ಈಗ ಶುದ್ಧೀಕರಿಸಿದ ನೀರು ಕುಡಿದರೂ 40 ವರ್ಷಕ್ಕೆ ರೋಗಗಳು. ಆಗ ಗಾಣದಿಂದ ತೆಗೆದ ಎಣ್ಣೆಯನ್ನು ಉಪಯೋಗಿಸಿದರೂ ಮುದುಕರಾಗುವವರೆಗೂ ಶ್ರಮವಹಿಸಿ ದುಡಿಯುತ್ತಿದ್ದರು. ಈಗ ಡಬಲ್ ಫಿಲ್ಟರ್ಡ್ ಎಣ್ಣೆಯನ್ನು ಉಪಯೋಗಿಸಿದರೂ ಹೃದಯಾಘಾತದಿಂದ ಆಸ್ಪತ್ರೆಗೆ ಸೇರೋದು ತಪ್ಪಿಲ್ಲ. ಆಗ ಸಾಲ್ಟ್ ಬಳಸಿ ಸಹ ಚೆನ್ನಾಗಿ ಬದುಕುತ್ತಿದ್ದರು. ಈಗ ಅಯೋಡಿನ್ ಉಪ್ಪು ಬಳಸಿದರೂ ಬಿಪಿಯಂಥ ಸಮಸ್ಯೆಗಳು. ಆಗ ಇದ್ದಿಲು, ಇಟ್ಟಿಗೆ, ಬೇವಿನ ಕಡ್ಡಿ ಉಪಯೋಗಿಸಿ 80 ವರ್ಷದವರೆಗೂ ಅಗಿದು ತಿನ್ನೋ ಗಟ್ಟಿ ಹಲ್ಲುಗಳು. ಈಗ ಸೂಪರ್ ಬ್ರಾಂಡ್ ಟೂತ್ಪೇಸ್ಟ್ಗಳನ್ನು ಉಪಯೋಗಿಸಿದರೂ ಸಹ ಡೆಂಟಿಸ್ಟ್ಗಳ ಹತ್ತಿರ ಸಾಲು ಸಾಲು. ಆಗ ನಾಡಿ ಹಿಡಿದು ರೋಗವೇನೆಂದು ತಿಳಿದುಕೊಳ್ಳುತ್ತಿದ್ದರು. ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನ್, ಬ್ರೈನ್ ಮ್ಯಾಪಿಂಗ್, ಡಿಜಿಟಲ್ ಎಕ್ಸ್ರೇಗಳಿಂದಾಗಿಯೂ ಸಹ ರೋಗವೇನೆಂದು ತಿಳಿಯುತ್ತಿಲ್ಲ. ಆಗ 10 ಮಕ್ಕಳನ್ನು ಹೆತ್ತು ವೃದ್ಧಾಪ್ಯದಲ್ಲಿಯೂ ಹೊಲದ ಕೆಲಸಕ್ಕೆ ಹೋಗುವಷ್ಟು ಗಟ್ಟಿಮುಟ್ಟು. ಈಗ ಮೊದಲ ತಿಂಗಳಿನಿಂದಲೇ ಡಾಕ್ಟರ್ ಚೆಕಪ್ಗಳೆಲ್ಲ ಇದ್ದಾಗ್ಯೂ ಸಿಜೇರಿಯನ್ ಮತ್ತು 1 ಹೆರಿಗೆಗೆ ಸುಸ್ತು. ಆಗ ವರ್ಷವಿಡೀ ಸಿಹಿಗಳನ್ನು ತಿನ್ನುತ್ತಾ ಉಲ್ಲಾಸದ ಜೀವನ. ಈಗ ಸಿಹಿಯ ಹೆಸರು ತೆಗೆದರೆ ಸಾಕು, ಮಧುಮೇಹವೇ ಬಂದಂಥ ನಿರುತ್ಸಾಹ ಜೀವನ. ಆಗ ಕೀಲುನೋವು ಇಲ್ಲದ ವೃದ್ಧರು. ಈಗ ಯೌವನದಲ್ಲಿಯೇ ಮೊಣಕಾಲು, ಸೊಂಟ, ಮೈ ಕೈ ನೋವುಗಳು. ಆಗ ಕತ್ತಲೆಯಲ್ಲಿರುತ್ತ ಕಡಿಮೆ ಬೆಳಕಿನಲ್ಲಿ ಓದಿದರೂ ಹತ್ತಿರ ಬಾರದ ಕಣ್ಣಿನ ಸಮಸ್ಯೆಗಳು. ಈಗ ಚಿಕ್ಕ ಮಕ್ಕಳು ಕನ್ನಡಕಧಾರಿಗಳು. ಹಾಗಿದ್ರೆ ಒಂದು ಪ್ರಶ್ನೆ, ಇಷ್ಟಕ್ಕೂ ನಮ್ಮದು ವಿಜ್ಞಾನ ಯುಗವೇ